ಮಗು, ಯಾರನ್ನು ನೋಡುತ್ತಿರುವೆ? ಅಲ್ಲಿ ನೋಡಿ, ಮುಖಚರ್ಯ, ಮೈಕಟ್ಟು, ಉಡುಗೆ ತೊಡುಗೆ, ಭಾಷೆ ಎಲ್ಲವೂ ಭಿನ್ನವಾಗಿದೆ. ಅಪ್ಪ, ಅವರು ಯಾರು? ಹೌದು, ಅವರು ಬೇರೆ ದೇಶದ ನಿವಾಸಿಗಳು, ವಿದೇಶಿಯರು. ಭಾರತವನ್ನು ನೋಡಿ ಹೋಗಲು ಇಲ್ಲಿಗೆ ಬಂದವರು. ಅಮ್ಮ, ಪೌರರು ಎಂದರೆ ಯಾರು? ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರು ಎನ್ನುತ್ತೇವೆ. ನಮ್ಮ ತಾತ ಮುತ್ತಾತ ಕೂಡ ಇಲ್ಲೇ ಹುಟ್ಟಿ ನೆಲೆಸಿದ್ದಾರೆ. ನಾವೆಲ್ಲ ಇಲ್ಲಿಯ ಶಾಶ್ವತ ನಿವಾಸಿಗರು. ಈ ಕಾರಣಕ್ಕೆ ನಾವು ಭಾರತೀಯರ ಪೌರರಾಗುತ್ತೇವೆ. ನಮಗೂ ವಿದೇಶಿಯರಿಗೂ ವ್ಯತ್ಯಾಸವೇನು? ಇಲ್ಲಿಯ ಪೌರರಾದ ನಮಗೆ ಕೆಲವು ಹಕ್ಕುಗಳಿವೆ, ವಿದೇಶಿಯರಿಗೆ ಅಂಥ ಹಕ್ಕುಗಳಿಲ್ಲ. ಪೌರತ್ವ ಎಂದರೇನು? ನಾವೆಲ್ಲ ನಮ್ಮ ಕುಟುಂಬದ ಸದಸ್ಯರಾಗಿದ್ದು ನಮ್ಮ ದೇಶದ ಸದಸ್ಯರು ಕೂಡ ಆಗಿದ್ದೇವೆ. ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ನಾವು ಪೌರತ್ವ ಎನ್ನುತ್ತೇವೆ. ದೇಶವೊಂದರ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು? ಒಂದು ದೇಶದ ಪೌರತ್ವ ಪಡೆಯಲು ಸಾಮಾನ್ಯವಾಗಿ 2 ವಿಧಾನಗಳಿವೆ: ಸಹಜ ಪೌರತ್ವ, ಸಹಜೀಕೃತ ಪೌರತ್ವ. ಜನನದ ಮೂಲಕ, ವಂಶ ಪರಂಪರೆ ಮೂಲಕ. ಸಹಜೀಕೃತ ಪೌರತ್ವ ನೋಂದಣಿ ಮೂಲಕ. ಆದರೆ ಯಾವ ಸಂದರ್ಭಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ದೇಶದ ಪೌರತ್ವವನ್ನು ಕಳೆದುಕೊಳ್ಳುತ್ತಾನೆ? ಪೌರತ್ವ ಕಳೆದುಕೊಳ್ಳುವ ಹಲವು ವಿಧಾನಗಳು: ಪರಿತ್ಯಾಗ, ಅಂತ್ಯಗೊಳಿಸುವಿಕೆ, ನಿರಾಕರಣೆ. ಮಗಳೇ, ಏಕಕಾಲದಲ್ಲಿ 2 ದೇಶಗಳ ಪೌರತ್ವವಿರುವುದು ಸಾಧ್ಯವಿಲ್ಲ. ಅಪ್ಪ, ಹಾಗಾದರೆ ನಾನು ಭಾರತವನ್ನು ಪ್ರೀತಿಸುತ್ತೇನೆ, ಭಾರತೀಯ ಪೌರಳಾಗಿಯೇ ಇರುತ್ತೇನೆ. ಒಳ್ಳೆಯದು ಮಗಳೇ, ಬಾ, ಅರಮನೆಯ ಒಳಗೆ ನೋಡಿಕೊಂಡು ಬರೋಣ. ಉತ್ತಮ ಪೌರನ ಲಕ್ಷಣಗಳು: ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ವಿಧಾನಗಳನ್ನು ಗೌರವಿಸುವುದು. ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ ಮತ್ತು ಸುಧಾರಣೆಯನ್ನು ಮನೋಭಾವನೆ ಮೂಲಕ ಹೊಂದಿರುತ್ತದೆ. ಸಂವಿಧಾನಕ್ಕೆ ನಿರಕ್ಷರರಾಗಿ ಅದರ ಆಶಯಗಳನ್ನು ಗೌರವಿಸುವುದು. ಚುನಾವಣೆಯಲ್ಲಿ ಮತ ಚಲಿಸುವುದು. ಭಾಷೆ, ಧರ್ಮ, ಜಾತಿ, ಪಂಥಗಳನ್ನೊಂದಿಗೆ ಎಲ್ಲರನ್ನು ಸಹೋದರತೆ ಕಾಣುವುದು. ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು. ತೆರಿಗೆಗಳ ತಪ್ಪದೆ ಪಾವತಿ ಮಾಡುವುದು. ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ಇರುವುದು. ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು. ಪ್ರತಿಯೊಬ್ಬ ತಂದೆ ತಾಯಿ 6 ರಿಂದ 14 ವರ್ಷದ ಮಕ್ಕಳಿಗೆ ಶಾಲೆಗೆ ಹೋಗುವ ಅವಕಾಶ ಕಲ್ಪಿಸಿಕೊಡುವುದು.